ಅದು ತದನಂತರ ನಾ ಶಿಕ್ಷಣ ವಿಷಯಕ್ಕೆ ಬಂದಾಗ ಆ ಮಾರುತಿ ಗಡ್ಡ ಸರ್ ಅಂತ ಇದ್ರು, ಅವರು ಸಮಾಜ ವಿಷಯನ ತಗೋತು ಅಂತ ಇದ್ರು. ಅಲ್ಲಿ ನಮ್ಗೆ ಹೆಂಗಿತ್ತು ಅಂತಂದ್ರೆ ಪ್ರತಿಯೊಂದನು, ಇವನ್ ಗಡ್ಡ ಸರ್ ಬಗ್ಗೆ ಒಂದು ವಿಷಯ ಹೇಳಕ್ ಇಷ್ಟಪಡ್ತಿದ್ದೀನಿ ಈ ವೇದಿಕೆ ಮೂಲಕ. ಅಲ್ಲಿ ಔಟ್ ಆಫ್ ಔಟ್ ಅಂದ್ರೆ ಯಾವ ರೀತಿ ಶಿಕ್ಷಣ ಇತ್ತು ಅಂತಂದ್ರೆ ನಮ್ಗೆ, ನಾವು ಅವರು ಒಂದ ಅವರು ಕೊಟ್ಟಿರುವಂತ ಶಿಕ್ಷಣದಿಂದ ನಾವು ಇವತ್ತು ಒಂದು ಈ ವೇದಿಕೆಯಿಂದ ನಾವು ಒಂದು ನಮ್ಮ ಕುಟುಂಬಕ್ಕೆ ಒಂದು ಅನ್ನ ದಾರಿ ಆಗ್ತಾ ಇದೆ ಅಂತಂದ್ರ ಹೇಳಲಿಕ್ಕೆ ತಪ್ಪಾಗಲ್ಲ. ಯಾವ ರೀತಿ ಇತ್ತು ಅಂದ್ರೆ, ನಾವು ಯಾವ್ದಾದ್ರು ಒಂದು ಕ್ವಶನ್ ಪೇಪರ್ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು 25 ಮಾರ್ಕ್ಸಿಂದು ಒಂದು ಮಂತ್ಲಿ ಟೆಸ್ಟ್ ಅಥವಾ ಬೈ ಮಂತ್ಲಿ ಅಂತಂದು ಅವಾಗೆಲ್ಲ ಇರ್ತಿದ್ವು. ಅವಾಗ ಆ ಎಕ್ಸಾಮ್ ನಾವು ಅಟೆಂಡ್ ಮಾಡಿದ್ರೆ ಆ ಎಕ್ಸಾಮ್ಗೆ 25ಕ್ಕೆ ಇವನ್ 24 25 ತಗೊಂಡ್ರು ನಮ್ಗೆ ಒಂದು ಪನಿಷ್ಮೆಂಟ್ ಕೊಡ್ತಿದ್ರು ಅವರು. ಅಂದ್ರೆ ಆ ಒಂದು ಮಾರ್ಕ್ಸ್ ನೀನ್ ಯಾಕೆ ಬಿಟ್ಟಿ ಅಂತಂತಂದು ಅಂತ ನಮ್ಗ ಶಿಕ್ಷಣವನ್ನ ನೀಡಿದ್ರು. ಮತ್ತ ಪ್ರತಿ ಸರಿನೂ ನಾವು ಯಾರನ್ನು ಇದನ್ ಮಾಡುವಂತಿಲ್ಲ. ಜಯಶ್ರೀ ಗುಡಿ ಮೇಡಮ್ ಅವರು ವಿಜ್ಞಾನ ಮತ್ತು ವಿಜ್ಞಾನ ಹೇಳ್ತಾ ಇದ್ರು. ಮತ್ತ ಮುಳ್ಳೊಳ್ಳಿ ಮೇಡಮ್ ಅಂತಂದು ಇಂಗ್ಲಿಷ್ ಮತ್ತು ಹಿಂದಿಯನ್ನ ಅವರು ತಗೊಂತಾ ಇದ್ರು. ಲತಾ ಮೇಡಮ್ ಅವರು ಅವ್ರ ನಂತರ ಮರೆಯೋಕ್ಕಾಗಲ್ಲ, ಯಾಕಂದ್ರೆ ಅದು ಅವ್ರಿಗೆ ಕಬ್ಬಿಣದ ಕಡಲೆ ಅಂತ ಕರೆಯುವ ನಮ್ಮ ಗಣಿತ ವಿಷಯನ ಅವ್ರು ತಗೊಂತಾ ಇದ್ರು. ಅವರು ಕಾರವಾರದವರು. ಅವರು ಮೇಡಮ್ ಚೆನ್ನಾಗಿ ಹೇಳ್ತಾ ಇದ್ರೆ ಎಲ್ಲರಿಗೂ. ಒಂದು ಎಲ್ಲಾ ನಮ್ಮ ಬ್ಯಾಚ್ನಲ್ಲಿ ನಾವು ಇವಾಗ ಒಂದೊಂದು ಎಲ್ಲಾ ವಿದ್ಯಾರ್ಥಿಗಳು ಒಂದೊಂದು ಉತ್ತುಂಗದಲ್ಲಿ ಅಂದ್ರೆ ಒಂದು ಪ್ರೊಫೆಷನಲ್ ಆಗಿ ಒಂದು ನಾವು ಆ ಒಂದು ಉದ್ಯೋಗದಲ್ಲಿ ಎಲ್ಲರೂ ವರ್ಕ್ ಮಾಡ್ತಾ ಇದ್ದಾರೆ. ನನ್ಕಿಂತ ಎಲ್ಲಾ ಹುಡುಗರು ಒಂದಲ್ಲ ಒಂದ್ ರೀತಿಯಿಂದ ಇನ್ನೂ ನನ್ಕಿಂತ ಎತ್ತರವಾಗಿ ಓದ್ತಾ ಇದ್ದಾರೆ. ಆ ನೀವು ವಿದ್ಯಾರ್ಥಿಗಳು ನಾವು ಹೇಳೋದು ಏನಂತಂದ್ರೆ, ನಿಮ್ಗೆ ಸಿಕ್ಕಿರೋ ಅವಕಾಶಗಳನ್ನ ಅಟ್ಲೀಸ್ಟ್ ನಿಮ್ಮ ಸಿಕ್ಗಳನ್ನ ಬಳಸ್ಕೊಂಡು ನಿಮ್ಗೆ ಏನೇ ಎಕ್ಸಾಮ್ ಇದ್ರು ನಿಮ್ಮ ಯಾವ್ದು ವಿಷಯ ಶಿಕ್ಷಕರು ಇರ್ತಾರಲ್ಲ ಅವ್ರ ಜೊತೆ ಇನ್ನೊಂದ್ ಸ್ವಲ್ಪ ನಿಮ್ಗ ಗೊತ್ತಾಗ್ಲಾರ್ದಂತ ವಿಷಯಗಳನ್ನ ತಿಳ್ಕೊಂಡು ನಮ್ಮ ಈ ಮೊರಾರ್ಜಿ ಸ್ಕೂಲ್ಗಳೇ ಅಥವಾ ಯಾವುದೇ ವಿದ್ಯಾರ್ಥಿಗಳಾಗ್ಲಿ, ನೀವು ಒಂದು ಮುಂದ್ ಬರ್ರಿ. ಮತ್ತೆ ನಮ್ಮ ಈ ಆ ವಿಷಯದ ಈಗ ನಾವು ವರ್ಕ್ ಮಾಡ್ತಾ ಇರೋದು ಸದ್ಯ ಒಂದು ಅಂಚೆ ಇಲಾಖೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಾನು. ಆ ಅಂಚೆ ಇಲಾಖೆ ಬಗ್ಗೆ ನಿಮ್ಗೆ ಹೇಳ್ಬೇಕು ಅಂತಂತಂದ್ರೆ, ನನ್ನ ಜೀವನದಲ್ಲಿ ನಾನು ಒಂದು ಉತ್ತಮವಾದ ಇಲಾಖೆಯನ್ನ ಸೇರಿದ್ದೇನೆ ಅನ್ಸುತ್ತಾ. ಯಾವುದೇ ಒಂದು ರೀತಿಯ ಭ್ರಷ್ಟಾಚಾರವಿಲ್ಲದ ನಮ್ಗ ಒಂದು ಅನುಕೂಲವಾದಂತಹ ಒಂದು ಇಲಾಖೆಯಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಈ ಜೀವನಕ್ಕೆ ಒಂದು ಬಹಳ ಅಂದ್ರೆ ಬಹಳ ನನ್ನ ಜೀವನದಲ್ಲಿ ಬಹಳ ಅನುಕೂಲವಾಗಿದೆ. ಈ ಮೊರಾರ್ಜಿ ಸ್ಕೂಲ್ ಆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಅನ್ನೋದು ಬಹಳ ಅಂದ್ರೆ ಬಹಳ ನಮ್ಮ ನನ್ನ ಕುಟುಂಬದ ಹಿನ್ನೆಲೆಯನ್ನು ಗಮನಿಸಿದಾಗ ಬಹಳ ಆರ್ಥಿಕತೆಯಲ್ಲಿ ಬಹಳ ಹಿನ್ನೆಲೆ ಇತ್ತು ನಮ್ದು. ಅವಾಗ ನಮ್ಗ ಒಂದು ದೇವರ ರೂಪದಲ್ಲಿ ದೊರಕಿದಂತ ಸ್ಕೂಲ್ ಅದು ನಮ್ಗೆ. ಯಾಕಂತಂತಂದ್ರೆ ಪ್ರತಿಯೊಂದನು ನಮಗೆ ಒಂದು ಬಟ್ಟೆಯಿಂದ ಹಿಡಿದು ಇಲ್ಲಿ ಎಲ್ಲಾ ಓದುವ ಸಾಮಗ್ರಿ ಒಳಗೋರಿಗೂ ನಮಗೆ ಎಲ್ಲವನ್ನು ದೊರಕಿಸಿಕೊಟ್ಟೈತಿ. ಮತ್ತೆ ಈಗಂತೂ ನಮ್ಗಿರೋಕ್ಕಿಂತ ಹೆಚ್ಚಿನ ಸವಲತ್ತುಗಳನ್ನ ಈಗಿನ ಏನ ಸದ್ಯದಲ್ಲಿರುವಂತ ವಸತಿ ಶಾಲೆಗಳಿಗೆ ಸರ್ಕಾರವನ್ನು ನೀಡ್ತಾ ಇದೆ. ಅದೇ ರೀತಿ ಇವಾಗೆಲ್ಲ ನಿಮ್ಗೆ ಓದ್ಲಿಕ್ಕೆ ಬಹಳ ಸಾಮಗ್ರಿಗಳು ಬಂದಿದ್ದೇವೆ. ಏನು ಅಂತಂತಂದ್ರೆ ಇವು ಪ್ರೊಜೆಕ್ಟರ್ ನಿಮ್ಗೆ ಮತ್ತೊಳ್ಳೆ ಒಳ್ಳೊಳ್ಳೆ ಶಿಕ್ಷಕರ್ಸು ಮತ್ತೆ ಒಳ್ಳೆ ಕಂಪ್ಯೂಟರ್ ಲ್ಯಾಬ್ಸ್ ಅವೆಲ್ಲ ಬಂದು ಈಗ ನಿಮ್ಗೆಲ್ಲ ಬಹಳ ಅನುಕೂಲ ಆಗೈತಿ. ಚೆನ್ನಾಗಿ ಓದಿ ಒಂದು ಒಳ್ಳೆ ಹುದ್ದೆಗಳಲ್ಲಿ ಸೇರಿ ನೀವು ನಮ್ಮ ಇದು ಏನಪ್ಪಾ ಅಂತಂತಂದ್ರೆ ನಮ್ಮ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳು ಚೆನ್ನಾಗಿ ರಿಸಲ್ಟ್ ಮಾಡಿ ಅದರ ರಿಸಲ್ಟ್ ಅನ್ನ ಒಂದಿಟ್ಟು ಜಾಸ್ತಿ ಏನಪ್ಪಾ ಅಂತಂದ್ರ ರಾಜ್ಯದಲ್ಲೇ ಉತ್ತಮವಾಗಿ ಬರುವಂತೆ ಮಾಡ್ಲಿ ಅಂತ
ಒಮ್ಮೆ ಇದನ್ನ ಮಾಡಿ ಇಷ್ಟ ಆಗಿ ಅವನಿಂದನ ಕಡಿಮೆ ಹೋಗ್ತದ ಬಂದ್ ಮಾಡಿದ್ರಿ. ಹಲೋ, ಹಾ ಸ್ಟಾರ್ಟ್ ಮಾಡ್ರಿ ಸರ, ಕೇಳುತ್ತವ್ರಿ. ಹಲೋ, ಹಲೋ, ಹಲೋ ಸರ್, ಈಗ ಕೇಳ್ತಾ ಇದ್ದ? ಈಗ ಈಗ ಆಯ್ತಲ್ಲ ಸರ್? ಇಷ್ಟ? ಹಾ, ಓಕೆ ಸರ್. ಹಾ ಸರ್, ಕೇಳಿಸ್ತಾ ಇದೆಯಲ್ಲ ಸರ್? ಹಲೋ ಸರ್, ಕೇಳಿಸ್ತಾ ಇದೆಯಲ್ಲ? ಹಲೋ, ಹಾ ಕೇಳ್ತಾ ಇದೆ, ಕೇಳ್ತಾ ಇದೆಯಲ್ಲ? ಕೇಳ್ತಾ ಹಾ ಇದೆ ಸರ. ಸರ್, ಹಾ ಹಾ, ಓಕೆ ಸರ್, ಓಕೆ. ಹಾ ಸರ್, ನಾನು ಅಂಚೆ ಇಲಾಖೆ ಬಗ್ಗೆ ಸಂಬಂಧಿಸಿದ ಬಗ್ಗೆ ವಿವರಿಸ್ತಾ ಇದ್ದೆ. ಅದು ಏನೋ ಸಾರಿ, ಅದು ನಮ್ದು ಏನೋ ಮ್ಯೂಟ್ ಆಗಿತ್ತಂತೆ. ಆ, ಒಂದು ಸ್ವಲ್ಪ ಮಿಸ್ಕಮ್ಯುನಿಕೇಶನ್ ಆಯ್ತು, ಸಾರಿ. ಅಂಚೆ ಇಲಾಖೆಯಲ್ಲಿ ಬಂದ್ಬಿಟ್ಟು ನಿಮ್ಗೆ ನಮ್ಮ ಮೇಲ್ ಸೆಕ್ಷನ್ಸ್ ಅನ್ನ ಅಂದ್ರೆ ನಿಮ್ಮ ಲೆಟರ್ಗಳನ್ನ ನಾವು ಟ್ರಾನ್ಸ್ಪೋರ್ಟ್ ಮಾಡುವಂತ ಒಂದು ವ್ಯವಸ್ಥೆ ಇರುತ್ತೆ. ಮತ್ತೆ ತದನಂತರ ನಿಮ್ಮ ಯಾವುದೇ ಅಂಚೆ ಉಳಿತಾಯ ಖಾತೆಗಳನ್ನ ನೀವು ತೆರೀಬಹುದು. ಅಂಚೆ ಉಳಿತಾಯ ಖಾತೆಗಳನ್ನ ತೆರೆದಂತ ನಂತರ ಮತ್ತೆ ಇನ್ಶೂರೆನ್ಸ್ ಅಂದ್ರೆ ಲೈಫ್ ಸೆಕ್ಯೂರಿಟಿ ಬಂದ್ಬಿಟ್ಟು ಲೈಫ್ ಇನ್ಶೂರೆನ್ಸ್ಗಳು, ಅದಾದ್ಮೇಲೆ ಬ್ಯಾಂಕಿಂಗ್ ವ್ಯವಸ್ಥೆ ಇದೆ. ತದನಂತರ ನಿಮ್ಗೆ ಯಾವ್ದಾದ್ರು ಆಧಾರ ಸೇವೆಯನ್ನು ಒದಗಿಸುತ್ತೆ. ನಿಮ್ಗೆ ಪಾಸ್ಪೋರ್ಟ್ ಅಂದ್ರೆ ಇವಾಗ ಹೊಸ 2018ರಿಂದ ಏನಾಗಿದೆ ಅಂದ್ರೆ ಪ್ರತಿಯೊಂದು ಮತಕ್ಷೇತ್ರಕ್ಕೆ ಪಾಸ್ಪೋರ್ಟ್ ಅನ್ನ ಒದಗಿಸುವಂತ ಒಂದು ಕಾರ್ಯಕ್ರಮವನ್ನು ನಮ್ಮ ಪೋಸ್ಟ್ ಆಫೀಸ್ ನಲ್ಲೇ ಜರುಗ್ತಾ ಇದೆ. ನೀವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿ ಅಪಾಯಿಂಟ್ಮೆಂಟ್ ತಗೊಂಡು ಬಂದ್ರೆ ಆ ಪಾಸ್ಪೋರ್ಟ್ ಅನ್ನು ನಿಮ್ಗೆ ಇಶ್ಯೂ ಮಾಡಿ ಕೊಡ್ಬೋದು. ನಿಮ್ಗೆ ಪ್ರಥಮವಾಗಿ ಈಗ ನಾವು ಹೇಳ್ಬೇಕಾದ್ರೆ ಅಂಚೆ ಮತಪತ್ರಗಳನ್ನ ಈಗ ಸದ್ಯ ನೀವು ಯಾರನ್ನು ಅವಾಗ ನಾವು ಮೊರಾರ್ಜಿ ಸ್ಕೂಲಲ್ಲಿ ಇದ್ದಾಗ ಆ ಮನೆಗೆ ಪ್ರತಿ ಸಾರಿನೂ ನಾವೇನ್ ಮಾಡ್ತಿದ್ವಿ ಅಂತಂದ್ರ 50 ಪೈಸೆ ಕಾರ್ಡ್ ಅನ್ನ ತಗೊಂಡ್ಬಿಟ್ಟು ಮನೆಗೆ ಕಳಿಸ್ಕೊಡ್ತಿದ್ವಿ. ಆದ್ರೆ ಈಗ ಯಾರನ್ನು ಅಂಚೆ ಪತ್ರಗಳನ್ನೇ ಇಲ್ಲ. ಇವಾಗ ಏನಾಗಿದ್ದೇವೆ ಅಂತಂತಂದ್ರೆ ಜಸ್ಟ್ ನೀವ್ ಏನ್ ಮಾಡ್ತೀರಾ ಅಂತಂದ್ರೆ ಫೋನ್ ಮಾಡೋದು. ಅವಾಗ ನಮ್ಗೆ ಯಾವ್ದು ಫೋನ್ಗಳ ಅವಶ್ಯಕತೆ ಇದ್ದಿದ್ದಿಲ್ಲ. 1996 ಮತ್ತು 97ರಲ್ಲಿ ನಾವು ಸ್ಕೂಲಿಗೆ ಹೋದಾಗ ಯಾವ್ದು ಇದ್ದಿದ್ದಿಲ್ಲ. ನಾವು ಯಾವ್ದಾದ್ರು ಪೋಸ್ಟ್ ಮನ್ ಬರ್ತಾನೆ ಅಂತಂತಂದ್ರ ಅವನು ದಾರಿ ನೋಡ್ತಾ ಇದ್ವಿ, ದೂರ ದಾರಿಯನ್ನು ನೋಡ್ತಾ ಯಾರು ಪೋಸ್ಟ್ ಬರ್ತಾನೆ ಏನೋ ಅಂತಂತಂದು. ಆ ರೀತಿ ನೀವು ಸಾಧ್ಯವಾದಷ್ಟು ನಿಮ್ಮ ಹವ್ಯಾಸಗಳನ್ನ ಮಾಡಿಕೊಳ್ಳ್ರಿ. ಅಂಚೆ ಅಂಚೆ ಏನ್ ಮಾಡ್ತಾರಲ್ಲ ನೀವು, ಯಾವುದೇ ಒಂದು 50 ಪೈಸೆ ಅವಾಗಿದ್ರು ನಾನು ಬರೆಯುವಾಗನು 50 ಪೈಸೆನೇ ಇತ್ತು ಒಂದು ಅಂಚೆ ಪೋಸ್ಟ್ ಕಾರ್ಡ್. ಇವಾಗನು ಅದೇ 50 ಪೈಸೆನೇ ಇದೆ. ಅಂದ್ರೆ ಎಷ್ಟು ವರ್ಷಗಳ ಕಾಲ ನೋಡಿ, 1996ರಿಂದ 24 ಅಂತ ಸುಮಾರು 22 ವರ್ಷಗಳ 24 ಪ್ಲಸ್ 28 ವರ್ಷಗಳ ಕಾಲನು ಏನಾಯ್ತು ಅಂತಂದ್ರೆ ನಿಮ್ಗೆ ಅದೇ 50 ಪೈಸದಲ್ಲೇ ನಮ್ಮ ಅಂಚೆ ಇಲಾಖೆ ನಿಮ್ಗೆ ಏನ್ ಮಾಡ್ತಾ ಇದೆ ಅಂತಂದ್ರ ಆ ಸೇವೆಯನ್ನ ಒದಗಿಸ್ತೈತೆ. ಅಂದ್ರೆ ಇದು ಸಾರ್ವಜನಿಕರಿಗೆ ತಲುಪಲಿ ಅನ್ನೋ ಉದ್ದೇಶದಿಂದ, ಆ ಉದ್ದೇಶಕ್ಕೆ ತಾವು ವಿದ್ಯಾರ್ಥಿಗಳು ಅಂಚೆ ಇಲಾಖೆಯ
ಈ ಸದುಪಯೋಗಗಳನ್ನ ಪಡಿಕೋರಿ. ಮತ್ತ ರಿಜಿಸ್ಟರ್ ಅಂತ ಬುಕ್ಕಿಂಗ್ ಅಂತ ಬರುತ್ತೆ. ನೀವು ಯಾವುದೇ ಒಂದು ಕಾಗದ ಪತ್ರವನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕಳಿಸಿದಾಗ ಅದು ಪ್ರತ್ಯೇಕವಾಗಿ ಅದೇ ವ್ಯಕ್ತಿಗೆ ಮುಟ್ಬೇಕು ಅಂತಂತಂದ್ರೆ ರಿಜಿಸ್ಟರ್ ಬುಕ್ಕಿಂಗ್ ಮಾಡ್ರಿ, ಸ್ಪೀಡ್ ಬುಕ್ ಮಾಡ್ರಿ. ಸ್ಪೀಡ್ ಮಾಡಿದಾಗ ಅಂದ್ರೆ ಸ್ಪೀಡ್ ಪೋಸ್ಟ್ ಮಾಡಿದ್ರಿ ಅಂತಂತಂದ್ರೆ ವಿತಿನ್ 3 to 4 days ಅಲ್ಲಿ ನೀವು ನೀವು ತಲುಪಿಸಬೇಕಾದ ವಿಳಾಸಕ್ಕೆ ಅಂಚೆ ಇಲಾಖೆ ಏನ್ ಮಾಡುತ್ತೆ ಅಂತಂದ್ರೆ ನಿಮ್ಮ ಆ ಅಂಚೆ ಬಟವಾಡೆಗಳನ್ನ ಆಟೋಮೆಟಿಕ್ ತರ ಒಂದು 3-4 ದಿನದ ಒಳಗಡೆ ನಿಮ್ಗ ಮನೆಯಲ್ಲಿ ಯಾರೇ ಇರ್ಲಿ ಕುಟುಂಬಸ್ಥರಿಗೆ ಅದನ್ನ ತಲುಪಿಸಿಕೊಡುತ್ತದೆ. ತದನಂತರ ನೀವು ಉಳಿತಾಯ ಖಾತೆಗಳನ್ನ ತೆಗಿರಿ ಅಂಚೆ ಇಲಾಖೆಯಲ್ಲಿ ಉಳಿತಾಯ ಖಾತೆಯನ್ನ ತೆಗೆದ್ರೆ ಉಳಿತಾಯದಲ್ಲಿ SB ಅಂತ ಬರುತ್ತೆ, ಅಂದ್ರೆ ಸೇವಿಂಗ್ಸ್ ಬ್ಯಾಂಕ್ ಅಂತ ಬರುತ್ತೆ, RD ಅಂತ ಬರುತ್ತೆ, ರಿಕರಿಂಗ್ ಡಿಪಾಸಿಟ್. ತದನಂತರ PPF ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತಂದು, ಸುಕನ್ಯಾ ಸಮೃದ್ಧಿ ಅಕೌಂಟ್ ನೀವೆಲ್ಲರೂ ಕೇಳಿರ್ತೀರಿ. ಆ ಸುಕನ್ಯಾ ಸಮೃದ್ಧಿ ಅಕೌಂಟ್ ಬರುತ್ತೆ. ಮತ್ತೆ ಹೊಸದಾಗಿ MSSC ಅಂತಂದು ಅಂದ್ರೆ ಮಹಿಳಾ ಸಮೃದ್ಧಿ ಅಕೌಂಟ್ ಅಂತಂದು ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿದೆ, 2 ವರ್ಷ ಆಗಿದೆ. ತದನಂತರ NSC KVP ಇದರಲ್ಲಿ ನೀವೆಲ್ಲರೂ ಹಣಗಳನ್ನ ಅಂದ್ರೆ ನಿಮ್ಮ ಉಳಿತಾಯ ಹಣವನ್ನ ಇದರಲ್ಲಿ ತೊಡಗಿಸಿ ನಿಮ್ಮ ಒಂದು ಉತ್ತಮವಾದ ಬಡ್ಡಿಯನ್ನ ಈ ನಮ್ಮ ಅಂಚೆ ಇಲಾಖೆಯಿಂದ ನೀವು ಇದರಿಂದ ನೀವು ಪಡೆದುಕೊಳ್ಬಹುದು, ಇದರ ಸದುಪಯೋಗ ಪಡ್ಕೋಬಹುದು. ಇನ್ನ PLI ಅಂದ್ರ ಅಂಚೆ PLI ಲೈಫ್ ಇನ್ಶೂರೆನ್ಸ್ ಅಂದ್ರೆ ಜೀವನ ಸುರಕ್ಷಾ ಯೋಜನೆಗಳನ್ನ ನಮ್ಮಲ್ಲಿ ಅದನ್ನ ನಾವು ನೀಡ್ತೀವಿ. ಅದು ಏನಂತಂದ್ರೆ ಲೈಫ್ ರಿಸ್ಕ್ ಇರುತ್ತೆ. ಪ್ರತಿಯೊಬ್ರು ಏನಾದ್ರೂ ಈಗ ನಾವು ಮಾಡುವಂತ ಅಂದ್ರೆ ಇವತ್ತು ನನ್ನ ಕುಟುಂಬದಿಂದ ಇದನ್ನ ನಿರ್ವಹಣೆ ನಡೀತಾ ಇದೆ ಅಂತಂದ್ರೆ ನನ್ನ ಪಗಾರದಿಂದ ನನ್ನ ಸಂಸಾರ ನಡೀತಾ ಇದೆ ಅಂತಂತಂದ್ರೆ ಅದು ಮುಂದೆ ನಾ ತೀರ್ಕೊಂಡಾಗನು ಒಂದು ಮುಂದಿನ ವ್ಯವಸ್ಥೆ ಅವರಿಗೆ ಅನುಕೂಲ ಆಗ್ಲಿ ಅನ್ನೋ ರೀತಿಯಿಂದ ಲೈಫ್ ಇನ್ಶೂರೆನ್ಸ್ ಅಂತಂದು ಜೀವನ ಸುರಕ್ಷಾ ಅಂತಂದು ಅದನ್ನ ಮಾಡಿಸಿದ್ರ ಅವರು ಮುಂದಿನ ನಾವು ಏನಾದ್ರೂ ತೀರ್ಕೊಂಡ ನಂತರ ಅಂದ್ರೆ ಮರಣಾನಂತರ ಏನಾಗುತ್ತೆ ಅಂತಂದ್ರೆ ಅದು ನೀವು ಏನು ಸಮ್ ಅಶ್ಯೂರ್ಡ್ ಅಮೌಂಟ್ ಮಾಡಿರ್ತೀರಲ್ಲ ಆ ಅಮೌಂಟ್ ಅನ್ನ ಮತ್ತೆ ಅದ್ರ ಜೊತೆ ಬೋನಸ್ ಪ್ರತಿ ವರ್ಷ ನೀವು ಮಾಡಿರೋಂತ ಪಾಲಿಸಿಗಳಿಗೆ ಪ್ರತಿ ವರ್ಷ ಇಲಾಖೆಯು ಬೋನಸ್ ಅನ್ನು ನೀಡ್ತಾ ಇರ್ತದೆ. ಆ ಬೋನಸ್ 2 ಸೇರಿ ಮರಣಾನಂತರ ಅವ್ರಿಗೆ ಕೊಡ್ತಾರೆ. ಇನ್ ಕೇಸ್ ಅದಾದ ನೀವು ಮರಣನ ಹೊಂದಿದ ಒಂದು ಮಿತಿಯ ಹೊಂದಿರುವಂತ ಅವಧಿ ಒಳಗ ನೀವು ಅದನ್ನ ಪಾಲಿಸಿ ತಗೊಂಡ್ರೆ ನಿಮ್ಗೆ ಮೆಚುರಿಟಿ ಅಮೌಂಟ್ ಕೊಡುತ್ತೆ. ತದನಂತರ ಆಧಾರ್ ವಿಷಯ ಬಂದ್ರೆ ಚಿಕ್ಕ ಮಕ್ಕಳು ನೀವು ಯಾವ್ದಾದ್ರು ಫಾರ್ ಎಕ್ಸಾಂಪಲ್ ಹುಟ್ಟಿದ ಕೂಸಿಗೆ ಇವಾಗ ಪ್ರತಿಯೊಂದಕ್ಕೂ ಆಧಾರ್ ಬೇಕಾಗಿರುತ್ತೆ. ಆಧಾರ್ ನಮ್ಮ ಗದಗ ಜಿಲ್ಲೆಯಲ್ಲಿ ಹಲವಾರು ನಮ್ಮ ಇಲಾಖೆ ಹಲವಾರು ಆಫೀಸ್ಗಳಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ನಮ್ಗೆ ಆಧಾರ್ ಎನ್ರೋಲ್ಮೆಂಟ್ ಗಳನ್ನ ಮಾಡಿ ಅವ್ರಿಗೆ ಆಧಾರ್ ನಂಬರ್ ಆಧಾರ್ ಕಾರ್ಡ್ ಗಳನ್ನ ಇಶ್ಯೂ ಮಾಡುವಂತದಂತ ಕಾರ್ಯವನ್ನು ನಮ್ಮ ಅಂಚೆ ಇಲಾಖೆ ಮಾಡುತ್ತಿದೆ. ತದನಂತರ ಪಾಸ್ಪೋರ್ಟಿಗೆ ಬಂದ್ರೆ ಪಾಸ್ಪೋರ್ಟ್ ಅಲ್ಲಿ ಇವಾಗ ನಾನು ಅಂಚೆ ಇಲಾಖೆ ವತಿಯಿಂದ ಪಾಸ್ಪೋರ್ಟ್ ವಿಭಾಗಕ್ಕೆ ನಾನು ವರ್ಕ್ ಮಾಡ್ತಾ ಇದ್ದೀನಿ. ನಮ್ಗೆ ಯಾವ್ದಾರ ಪಾಸ್ಪೋರ್ಟ್ ಬಗ್ಗೆ ಮಾಹಿತಿ ಬೇಕಾದ್ರೆ ಮತ್ತೆ ಪಾಸ್ಪೋರ್ಟ್ ಬಗ್ಗೆ ಏನಾದ್ರೂ ನಿಮ್ಗ ಅದ್ರ ಬಗ್ಗೆ ಮಾಹಿತಿ ಬೇಕಾದ್ರೆ ಮತ್ತೆ ಪಾಸ್ಪೋರ್ಟ್ ನೀವು ಯಾವ್ದಾದ್ರು ಇಶ್ಯೂ ಮಾಡ್ಬೇಕು ಅಂತಂದ್ರೆ ಆ ಸೆಕ್ಷನ್ ಅಲ್ಲಿ ನಾನೇ ಇರ್ತೀನಿ. ಇವಾಗ ನಾನೇ ಪ್ರಸ್ತುತವಾಗಿ ನಾನೇ ಅದನ್ನ ನಿರ್ವಹಿಸ್ತಾ ಇದ್ದೀನಿ. ಆ ಪಾಸ್ಪೋರ್ಟ್ ಅನ್ನ ನೀವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕೊಂಡು ಸರಿಯಾದ ಡಾಕ್ಯುಮೆಂಟ್ ಗಳನ್ನ ತಗೊಂಡು ಬಂದ್ರೆ ಒಂದು ಜನ್ಮ ದಿನಾಂಕದ ಪ್ರೂಫ್ ಆಗಿರುವಂತದ್ದು ಮತ್ತೆ ಅಡ್ರೆಸ್ ಪ್ರೂಫ್ ಆಗಿರುವಂತದನ್ನ ತಗೊಂಡ್ಬಂದ್ರೆ ನಾನೇ ಅದರ ನಿಮ್ಗೆ ಪಾಸ್ಪೋರ್ಟ್ ಪ್ರೊಸೆಸ್ ಮಾಡುವಂತ ವ್ಯವಸ್ಥೆ ಮಾಡಿಕೊಡ್ತೇನೆ. ಮತ್ತೆ ನಿಮ್ಗೆ ಏನಂತಂದ್ರೆ ಈ ಮೂಲಕ ಹೇಳೋದೇನಂತಂದ್ರೆ ಇಲ್ಲಿ ನಾವು ಒಳ್ಳೆ ರೀತಿಯಿಂದ ಅಂದ್ರೆ ಈಗ ನಿಮ್ಗೇನು ಈ 5 ವರ್ಷಗಳ ಕಾಲ ಇದು 6ನೇ ತರಗತಿಯಿಂದ ಮತ್ತ 10ನೇ ತರಗತಿವರೆಗೂ ನೀವು ಒಂದು ಒಳ್ಳೆಯ ಅಭ್ಯಾಸದ ಜೊತೆಗೆ ಒಳ್ಳೆ ಉತ್ತಮ ಶಿಕ್ಷಣವನ್ನ ಮತ್ತೆ ನಿಮ್ಮ ಉತ್ತಮ ವಾತಾವರಣದಿಂದ ಉತ್ತಮ ಶಿಕ್ಷಣವನ್ನ ಪಡೆದು ನೀವು ಒಂದು ಒಳ್ಳೆ ಹುದ್ದೆಯನ್ನ ಸೇರಿ ಒಂದು ಏನಪ್ಪಾ ಅಂತಂದ್ರೆ ಒಳ್ಳೆ ಒಳ್ಳೆ ಒಂದು ಹುದ್ದೆಯಲ್ಲಿ ಸೇರಿ ನಮ್ಮ ಈ ಶಿಕ್ಷಣ ಇಲಾಖೆ ವತಿಯಿಂದ ಶ್ರೀ ಮೊರಾರ್ಜಿ ದೇಸಾಯಿ ಸ್ಕೂಲಿನ ಒಂದು ಉತ್ತುಂಗಕ್ಕ ಹೋಗ್ಲಿ. ಮತ್ತೆ ಇದೇ ರೀತಿ ನಾವೇನ್ ಮಾಡೋದನ್ನ ಅಂತಂತಂದ್ರೆ ನಿಮ್ಗೆ ಏನಾದ್ರೂ ಅನುಕೂಲ ಅಂದ್ರೆ ಅಂಚೆ ಇಲಾಖೆಗಳ ಯಾವುದೇ ಸೇವೆಗಳು ಬೇಕಾಗಿದ್ದಾಗೂ ನಮ್ಮ
ನಮ್ಮ ಸಹಾಯವನ್ನ ನೀವು ಪಡಿಬಹುದು. ಹಾ, ಅದು ಮತ್ತೆ ನಮ್ದು ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾ ಇದೆ. ಸ್ವಲ್ಪ ಕ್ಷಮಿಸಿ. ಆ, ವಿದ್ಯಾರ್ಥಿಗಳೇ, ಇದೊಂದು ಏನಪ್ಪಾ ಅಂತಂದ್ರೆ ನಮಗ ಈಗ ಸದ್ಯ ಸಿಕ್ಕಿರುವಂತ ಅವಕಾಶ ಅನ್ಕೋಬಹುದು. ಇದು ನೀವೇನು ಅಭ್ಯಾಸ ಮಾಡ್ತಾ ಇದ್ದೀರಲ್ಲ, ಪ್ರತಿಯೊಬ್ಬರಿಗೂ ಯಾರಿಗೂ ಅವಕಾಶ ಸಿಗೋಲ್ಲ. ಈಗ ಆ ಏನಾಗುತ್ತೆ ಅಂತಂತಂದ್ರೆ ನಾವು ನಮ್ಮ ಫ್ಯಾಮಿಲಿ ಬಿಟ್ಟು ಈ ಕಡೆ ಬಂದಾಗ ಪ್ರತಿಯೊಂದು ನಮ್ದ ಅಬ್ಸರ್ವೇಷನ್ ಯಾವ ಕಡೆ ಇರ್ಬೇಕು ಅಂತಂತಂದ್ರೆ ನಮ್ಮ ಆಲ್ಮೋಸ್ಟ್ ಆಲ್ ನಮ್ಮ ಗಮನ ನಮ್ಮ ಎಜುಕೇಶನ್ ಅಂದ್ರೆ ಓದೋದ್ರ ಕಡೆ ಜಾಸ್ತಿ ಗಮನ ಕೊಡು. ಅದರ ಜೊತೆನೆ ನಿಮ್ಗೆ ಸಾಧ್ಯವಾದಷ್ಟು ಅಂದ್ರೆ ಸಾಧ್ಯವಾದಷ್ಟು ನೀವು ಓದಿ. ಅಂದ್ರೆ ಇವಾಗಿನ ಏನಾಗಿದೆ ಅಂದ್ರೆ ನಾವು ಓದ್ಬೇಕಾದ್ರ ಜಸ್ಟ್ ನಿಮ್ಗೆ ಅವಾಗ ನಮ್ದು ಕನ್ನಡ ಮಾಧ್ಯಮ ಇತ್ತು. ಇವಾಗ ಹಾಗಿಲ್ಲ. ಈಗ ಪ್ರತಿಯೊಂದನು ಇಂಗ್ಲಿಷ್ ಮಾಧ್ಯಮ. ಮತ್ತು ಅದ್ರ ಜೊತೆ ಏನಾಗಿದೆ ಅಂತಂದ್ರೆ ಸಿಲೆಬಸ್ಗಳು ವರ್ಷಗಳಿಂದ ವರ್ಷಕ್ಕೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಏನಾಗ್ತಾ ಇದೆ ಅಂತಂದ್ರ ಚೇಂಜ್ ಆಗ್ತಾ ಹೋಗ್ತಾ ಇದೆ. ಚೇಂಜ್ ಆಗ್ತಾ ಹೋದ್ರೆಲ್ಲ ಪಠ್ಯಕ್ರಮ ಏನಾಗ್ತಾ ಇದೆ ಅಂದ್ರೆ ಅದಕ್ಕೆ ಪೂರ್ತಿ ಹೆಚ್ಚಿನ ಒತ್ತು ಕೊಡುವಂತಹ ಪರಿಸ್ಥಿತಿ ಬಂದಿದೆ. ಆ ಉದ್ದೇಶಕ್ಕೆ ನೀವು ಏನ್ ಮಾಡಿ ಅಂತಂದ್ರೆ ಈ ಸದ್ಯ ನಿಮ್ಗೆ ಸಿಕ್ಕಿರುವಂತ ಅವಕಾಶದಲ್ಲಿ ಚೆನ್ನಾಗಿ ನೀವು ಓದಿ ಮತ್ತೆ ನಿಮ್ಗೆ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತ ಏನಾದರೂ ಸಮಸ್ಯೆಗಳ ಬಂದಲ್ಲಿ ಆ ವಿದ್ಯಾರ್ಥಿ ಆ ಸಂಬಂಧಪಟ್ಟ ಶಿಕ್ಷಕರನ್ನ ನೀವೇನ್ ಮಾಡ್ಬೇಕು ಅಂತಂದ್ರ ಅವ್ರಿಗೆ ಗಮನಕ್ಕೆ ತಂದು ಅದಕ್ಕೆ ನಿಮ್ಗೆ ಏನ್ ಬೇಕು ಅದು ಸಮಸ್ಯೆನ ಆ ಕ್ಷಣದಲ್ಲೇ ನೀವು ಪರಿಹರಿಸಿಕೊಂಡು ಮತ್ತು ಹೊಳ್ಳಿ ನೀವು ಅದನ್ನ ಆ ವಿಷಯದ ಬಗ್ಗೆ ಬಹಳ ಗಮನವಾಗಿ ಇಟ್ಟುಕೊಂಡು ಓದಿ ನೆಕ್ಸ್ಟ್ ನಿಮ್ಮ ಏನೈತಲ್ಲ ಇದು ಎಕ್ಸಾಮ್ ಮುಗಿದ ಮೇಲೆ ಒಂದು ಉತ್ತಮವಾದ ಫಲಿತಾಂಶ ಬರಲಿ ಅಂತ ನಾನು ಕೇಳ್ತೀನಿ. ಮತ್ತೆ ಏನಪ್ಪಾ ಅಂತಂದ್ರೆ ಎಕ್ಸ್ಪೆಷಲಿ ನಾವು ಇವಾಗ ನಾನು ಒಂದು ವಿಷಯ ಹೇಳ್ತಾಕ್ ಇಷ್ಟಪಡ್ತೀನಿ. 10ನೇತ್ತ ಅಂದ್ರೆ ಟೆಂತ್ ಯಾರು ಓದ್ತಾ ಇದ್ದೀರಾ ಅವ್ರಿಗೆ ಮಾತ್ರ ಹೆಚ್ಚಿನ ಒಂದು ಒತ್ತನ್ನು ಕೊಡ್ತೀನಿ ಒಂದು 5 ನಿಮಿಷ. ಯಾಕಂತಂದ್ರೆ ನಮ್ಮ ಅಂಚೆ ಇಲಾಖೆಯಲ್ಲಿ ಈಗ ಯಾವುದೇ ನೇಮಕಾತಿ ಇರಲಿ, ಆ ಅಂಚೆ ಇಲಾಖೆ ನೇಮಕಾತಿಗಳು ಹೇಗಿದೆ ಅಂತಂದ್ರ ಬಹಳ ಗೌಪ್ಯವಾಗಿದ್ದಾವೆ. ಮತ್ತೆ ಜೊತೆಗೆ ಯಾವುದೇ ಒಂದು ರೂಪಾಯಿಯ ಭ್ರಷ್ಟಾಚಾರ ಇಲ್ದೇನೆ ಆಟೋಮೆಟಿಕ್ ನಿಮ್ಮ 10ನೇ ತರಗತಿಯ ಫಲಿತಾಂಶದ ಮೇಲೆನೆ ಏನಾಗುತ್ತೆ ಅಂದ್ರೆ ನೀವು ನಮ್ಮ ಅಂಚೆ ಇಲಾಖೆಗೆ ನೀವು ಸೇರ್ಬೋದು. ಆ ಉದ್ದೇಶದಿಂದ 10ನೇ ತರಗತಿಯಲ್ಲಿ ಓದುತ್ತಾ ವಿದ್ಯಾರ್ಥಿಗಳಿಗೆ
ಒಂದ್ಸಲ ಬಿಟ್ಟು 2 ಸಲ ಹೇಳ್ತಾ ಇದ್ದೇನೆ, ಚೆನ್ನಾಗಿ ಓದಿ, ಒಳ್ಳೆ ರಿಸಲ್ಟ್ ಮಾಡಿ. ಇವಾಗ ಹೆಂಗ ಕಾಂಪಿಟೇಷನ್ ಎಷ್ಟು ಇದೆ ಅಂತಂದು ಒಂದು ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ. ಪ್ರತಿ ಸಾರಿ ನಮ್ಮ 10ನೇ ತರಗತಿ ಮೇಲೆ ನೇಮಕ ಆಗುವಂತ ಡೈರೆಕ್ಟ್ ಅಂದ್ರೆ ಡೈರೆಕ್ಟ್ ನೇಮಕಾತಿ ಹೊಂದುವಂತ ಒಂದು ಹುದ್ದೆಗಳು ಏನದಾವ ಅಂತಂದ್ರೆ ಅವು ಎಷ್ಟು ಅಂತಂದ್ರೆ 95 ಅಬೋ, ಅಂದ್ರೆ 195ರಷ್ಟು ಅಂಕಗಳ ಕಟ್ ಆಫ್ ಪರ್ಸೆಂಟೇಜ್ ಅಲ್ಲಿವರೆಗೂ ನಿಲ್ತಾ ಇದ್ದೇವೆ. ಅದಕ್ಕಿಂತ ಅದು ಅಂದ್ರೆ 94, 93 ಈ ರೀತಿ ಪರ್ಸೆಂಟೇಜ್ ಆದಂತಹ ವಿದ್ಯಾರ್ಥಿಗಳಿಗೆ ಏನಾಗ್ತಾ ಇದೆ ಅಂದ್ರೆ ಅವಕಾಶಗಳು ಸಿಗ್ತಾ ಇಲ್ಲ. ಆದ್ದರಿಂದ 97, 98, 99 ಈ ರೀತಿ ಅಂಕಗಳನ್ನ ನಮ್ಮ ಎಲ್ಲ ರಾಜ್ಯದವರ ವಿದ್ಯಾರ್ಥಿಗಳು ತಗೊಂತಾ ಇದ್ದಾರೆ. ಆ ಉದ್ದೇಶಕ್ಕೆ ನೀವು ಒಂದಿಟ್ಟು ಹೆಚ್ಚಿನ ಗಮನವನ್ನು ಕೊಟ್ಟು ಓದಿದ್ದೇ ಆದಲ್ಲಿ ಅಂಚೆ ಇಲಾಖೆಯಲ್ಲಿ ನಿಮ್ಗೆ ಅತಿ ವೇಗವಾಗಿ ನಿಮ್ಗೆ ಏನಾಗುತ್ತೆ ಅಂತಂತಂದ್ರೆ ನೇಮಕಾತಿ ಸಿಗುತ್ತೆ. ಅದು ಯಾವುದೇ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತಂದು ನಿಮ್ಮ ಅಂದ್ರೆ ಒಂದು ಹಳ್ಳಿಯಲ್ಲಿ ನೀವು ಪೋಸ್ಟ್ ಮಾಸ್ಟರ್ ಆಗಿ ಕೆಲಸ ಮಾಡುವಂತ ಅವಕಾಶ ನಿಮ್ಗೆ ಸಿಗುತ್ತೆ. ತದನಂತರ 1-2-3 ವರ್ಷ ಬಿಟ್ರೆ ನೀವು ಮತ್ತೆ ನಮ್ಮ ಡಿಪಾರ್ಟ್ಮೆಂಟಲ್ ಮತ್ತೆ ಅಂಚೆ ಇಲಾಖೆ ಒಳಗೇನೆ ಗೌರ್ಮೆಂಟ್ ಎಂಪ್ಲಾಯ್ ಆಗಿ ನೇಮಕಾತಿ ಹೊಂದ್ಬೋದು. ತದನಂತರ ಅಂಚೆ ಇಲಾಖೆ ನಂತರ ಕೇವಲ 10ನೇ ತರಗತಿಗೆ ಒಂದು ಸ್ಟೂಡೆಂಟ್ ಅಂದ್ರೆ SP ಗ್ರೇಡ್ 1 ಗ್ರೇಡ್ ಬಿ ಗೆಜೆಟೆಡ್ ಗ್ರೇಡ್ ಬಿ ಹುದ್ದೆಗಳನ್ನ ಸೇರುವಂತ ಅವಕಾಶ ನಮ್ಮ ಅಂಚೆ ಇಲಾಖೆಯಲ್ಲಿದೆ. ಆ ಅಂಚೆ ಇಲಾಖೆಯಲ್ಲಿ ನೀವು ಓದಿ ಒಂದು ಒಳ್ಳೆ ರಿಸಲ್ಟ್ ಅನ್ನ ತೆಗೆದಾಗ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಏನಪ್ಪ ತತ್ಕ್ಷಣ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ನೇಮಕಾತಿ ಸಿಗುತ್ತೆ. ಅದಾದ ಅಂತ ಒಂದು ಅವಕಾಶಗಳು ನಮ್ಮ ಅಂಚೆ ಇಲಾಖೆಯಲ್ಲಿದ್ದಾವೆ. ಅಂಚೆ ಇಲಾಖೆಯಲ್ಲಿ ಯಾವ ಈ 10ನೇ ತರಗತಿಯ ಅಂಕಗಳೇ ನಿಮಗೆ ಅಂಚೆ ಇಲಾಖೆ ಸೇರಲು ಬಹಳ ಅನುಕೂಲವಿದೆ. ಆದಷ್ಟು ನೀವು ಹೆಚ್ಚಿನ ಒತ್ತನ್ನು ಕೊಟ್ಟು ಆ 10ನೇ ತರಗತಿಯಲ್ಲಿ ಹೆಚ್ಚಿನ ಅಂಕಗಳನ್ನ ಗಳಿಸಿ ನಮ್ಮ ಅಂಚೆ ಇಲಾಖೆಗೆ ಸೇರಿ ಅಂಚೆ ಇಲಾಖೆಗೆ ಬರ್ರಿ ಅಂತಂದು ಈ ವೇದಿಕೆ ಮೂಲಕ ನಿಮ್ಮ ಎಲ್ಲಾ ವಿದ್ಯಾರ್ಥಿಗಳಿಗೂ 10ನೇ ತರಗತಿ ಓದೋ ವಿದ್ಯಾರ್ಥಿಗಳಿಗೆ ನಾನು ಆಶಿಸ್ತೇನೆ. ದೌಡ್ ಅವರೆಲ್ಲ ಬರ್ಲಿ ಅಂತಂದು. ಜೊತೆಗೆ ಈ ವೇದಿಕೆಯಲ್ಲಿ ನನಗ ಅನುಭವಗಳನ್ನ ಹಂಚಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಮಾಜ ಕಲ್ಯಾಣ ಇಲಾಖೆಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನನಗೆ ಎಷ್ಟು ಸಾಧ್ಯವಾದಷ್ಟು ಈ ವೇದಿಕೆಯಲ್ಲಿ ನಾನು ಹಂಚಿಕೊಂಡಿದ್ದೀನಿ. ಅದರಲ್ಲಿ ಏನೋ ಒಂದ್ ಸ್ವಲ್ಪ ಇದು ಆಗಿದ್ರೆ ಅದನ್ನ ಕ್ಷಮಿಸಿ. ಆದ್ರ ಎಲ್ಲರಿಗೂ ಈ ಮೂಲಕ ನಾನು ಏನು ಹೇಳಕ್ ಇಷ್ಟಪಡ್ತೇನೆ ಅಂತಂದ್ರೆ ಎಲ್ಲರೂ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ನಮ್ಮ ಅಂಚೆ ಇಲಾಖೆಗೆ ಬರ್ರಿ ಅಂತಂದ ಮತ್ತೊಮ್ಮೆ ನಿಮ್ಗೆ ಹೇಳ್ತಾ ಇದ್ದೀನಿ. ಎಲ್ರಿಗೂ ಕೊನೆಯದಾಗಿ ನಮಸ್ಕಾರ.